ಎಲ್ರಿಗೂ ನಮಸ್ಕಾರ. ಆಲ್ ಇನ್ ಒನ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ NMMS ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಮೊದಲನೇ ಪತ್ರಿಕೆ ಆಗಿರ್ತಕ್ಕಂಥ ಮ್ಯಾಟ್ ಪರೀಕ್ಷೆಯಲ್ಲಿರ್ತಕ್ಕಂಥ ಒಂದು ಚಿಹ್ನೆಗಳನ್ನು ಆದೇಶಿಸುವುದು, ಸಬ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಚಿಹ್ನೆಗಳಂತಂದ್ರೆ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಚಿಹ್ನೆಗಳನ್ನು ಹೇಳ್ರಿ ಅಂದ ತಕ್ಷಣ ನೀವೇನು ಹೇಳ್ತೀರ? ಪ್ಲಸ್ ಮೈನಸ್ ಗುಣಾಕಾರ ವಾಕಾರ ಅಂತ ಹೇಳ್ಬಿಡ್ತೀರಿ. ಇಟ್ಸ್ ವೆರಿ ರಾಂಗ್. ಓಕೆ, ಚಿಹ್ನೆಗಳಿರೋದು ಎರಡೇ, ಪ್ಲಸ್ ಮತ್ತು ಮೈನಸ್ ಅಂತ ಹೇಳ್ತೀವಿ ನಾವು. ಹಾಗಾದರೆ ಗುಣಾಕಾರ ಮತ್ತು ಭಾಗಾಕಾರ ಅಂದರೆ ಕ್ರಿಯೆಗಳಂತ ಹೇಳ್ತೀವಿ ನಾವು. ಓಕೆ, ಸೊ ಹಾಗಾದ್ರೆ ಅದನ್ನು ಬೋಡಮಸ್ ನಿಯಮ ಪ್ರಕಾರ ಬಿಡಿಸ್ತಕ್ಕಂಥದ್ದು ಅಂತ BODAMAS ಬೋಡಮಸ್ ನಿಯಮ. ಬೋಡಮಸ್ ನಿಯಮ ಏನು ಹೇಳೋದು ನೋಡ್ರಿ, ಬ್ರಾಕೆಟ್ ಆಫ್ ಡಿವಿಷನ್ ಮಲ್ಟಿಪ್ಲಿಕೇಶನ್ and multiplication, addition and subtraction. ಓಕೆ, ಬ್ರಾಕೆಟ್ ಆಫ್ ಡಿವಿಷನ್. ಡಿವಿಷನ್ ಅಂದರೆ ಭಾಗಾಕಾರ, ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ, ಎಡಿಷನ್ ಅಂದ್ರೆ ಕೂಡಿಸೋದು ಕಳೆಯೋದು. ಹಾಗಾದ್ರೆ ಬೋಡಮಸ್ ನಿಯಮ ಏನು ಹೇಳುತ್ತೆ ನೋಡ್ರಿ, ಒಂದು ಲೆಕ್ಕೊಳಗೆ ಕೂಡಿಸೋದು ಕಳೆಯೋದು ಗುಣಾಕಾರ ಭಾಗಾಕಾರ ಎಲ್ಲ ಕೊಟ್ಟನಂದ್ರೆ ಫಸ್ಟ್ ಏನು ಬಿಡಿಸ್ಬೇಕು ನಾವು? ಭಾಗಾಕಾರ ಬಿಡಿಸ್ಕೋಬೇಕು, ಆಮೇಲೆ ಗುಣಾಕಾರ ಬಿಡಿಸ್ಕೋಬೇಕು, ಆಮೇಲೆ ಕೂಡಿಸೋದು ಕಳೆಯೋದು. ಗೊತ್ತಾಯ್ತು? ಸೊ ಆ ನಿಯಮದ ಪ್ರಕಾರ ಈ ಲೆಕ್ಕಗಳನ್ನ ನಾವು ಮೂವ್ ಮಾಡ್ತಾ ಇದ್ದೀವಿ. ಅದನ್ನ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಒಂದು ಲೆಕ್ಕೊಳಗೆ 4 ಕೊಟ್ಟಾಗ ಫಸ್ಟ್ ಭಾಗಾಕಾರ ಗುಣಾಕಾರ ಬಿಡಿಸ್ಕೋಬೇಕು, ಆಮೇಲೆ ಕೂಡಿಸೋದು ಕಳೆದನ್ನು ಬಿಡಿಸ್ಬೇಕು. ಓಕೆ, ಸೊ ಆ ರೀತಿ ಕೆಲವೊಂದು ಲೆಕ್ಕಗಳನ್ನು ನೋಡೋಣ. ಈಗ ಬೋಡಮಸ್ ನಿಯಮ ಪ್ರಕಾರ ಯಾವ ರೀತಿ ಒಳಗೆ ಮೂವ್ ಆಗ್ತಾವು, ಯಾವ ರೀತಿ ಲೆಕ್ಕ ಬಿಡಿಸ್ಬೇಕು ಅನ್ನೋದನ್ನ ಉದಾಹರಣೆಗಳ ಮೂಲಕ ನಾವು ಇಲ್ಲಿ ಸಾಲ್ವ್ ಮಾಡೋಣ. ಮೊದಲೇ ಸಮಸ್ಯೆ ಆಯ್ತು ನೋಡ್ರಿ, 2 ಸ್ಟಾರ್ 5 ಸ್ಟಾರ್ 3 ಸ್ಟಾರ್ 7. ಆಪ್ಷನ್ ಎ. ಸೊ ಪ್ಲಸ್ ಮೈನಸ್ ಇಸ್ ಈಕ್ವಲ್ ಟು ಆಪ್ಷನ್ ಬಿ ಇಂಟು ಇಸ್ ಈಕ್ವಲ್ ಟು ಮೈನಸ್ ಆಪ್ಷನ್ ಸಿ ಇಸ್ ಈಕ್ವಲ್ ಟು ಇಂಟು ಮೈನಸ್ ಆಪ್ಷನ್ ಡಿ ಇಂಟು ಮೈನಸ್ ಇಸ್ ಈಕ್ವಲ್ ಟು. ಓಕೆ, ಸೊ ರೀತಿ ಕೊಟ್ಟರೆ ಅದೇನ್ರಿ, ಸ್ಟಾರ್ ಬದಲಾಗಿ ಈ ಚಿಹ್ನೆಗಳನ್ನು ಹಾಕಬೇಕು. ಹಾಕಿದ ನಿಮ್ಗೆ ಕರೆಕ್ಟ್ ಬರ್ತಾನೆ ಚೆಕ್ ಮಾಡ್ಕೋಬೇಕು. ಸೊ ಈ ಟೈಪ್ ಆಪ್ಷನ್ಸ್ ಕೊಟ್ಟಾಗ, ಈ ಟೈಪ್ ಪ್ರಾಬ್ಲಮ್ ಅಲ್ಲಿ ನಾವು ಅಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು, ಅಷ್ಟನ್ನು ಚೆಕ್ ಮಾಡ್ಕೊಂತ ಹೋಗ್ಬೇಕು. ಯಾವ್ದಾರ ಒಂದು ಚೆಕ್ ಮಾಡಿದೆ ಅಂತಂದ್ರೆ ಅಷ್ಟನ್ನು ಚೆಕ್ ಮಾಡ್ಕೋಬೇಕು. ಆನ್ಸರ್ ಏಕ ಬಂತ ಬಿಡಬೇಕು, ಆನ್ಸರ್ ಬಿಕ್ ಬಂತ ಅಲ್ಲಿ ಬಿಡಬೇಕು, ಆನ್ಸರ್ ಡಿಕ್ ಬಂತ ಹಿಂಗಾಗಿ ಅಷ್ಟು ಬಿಡಿಸ್ಬೇಕು. ಸೊ ಹಿಂಗಾಗಿ ಮೆಥಡನ್ನ ಫಾಲೋ ಮಾಡ್ಕೊರಿ. ಮೊದಲೇ ಹೆಂಗೈತೆ ನೋಡ್ರಿ, ಎ ಫಸ್ಟ್ ಏನು ಮಾಡ್ರಿ, ಸಂಖ್ಯೆ ಬರ್ಕೊಂಬಿಡ್ರಿ. ಹಿಂಗೆ ಸಂಖ್ಯೆ ಬರ್ದು 2 5 3 7 ಬರ್ದ್ಬಿಡ್ರಿ. ಬರ್ದು ಈಗ ನೋಡಿ ಚಿಹ್ನೆಗಳನ್ನ ಹಾಕಿ, ಫಸ್ಟ್ ಪ್ಲಸ್ ಐತಿ, ಆಮೇಲೆ ಮೈನಸ್ ಐತಿ, ಆಮೇಲೆ ಇಜಿಕೋಲ್ಟ್ ಐತಿ. ಈ ಚೆಕ್ ಮಾಡ್ಕೊರಿ. ಇಜಿಕೋಲ್ಟ್ ಐತಿ ಅಂದ್ರೆ ಇದನ್ನ ಹೆಂಗೆ ದಂಗ ಬರೀಬೇಕು. ಸೊ ಒಂದು ಪ್ಲಸ್ ಮೈನಸ್ ಐತೆ ಅಂದ್ರೆ ಏನು ಮಾಡ್ಬೇಕು ನೋಡ್ರಿ, ಕಳಿಬೇಕು. ನೆನ್ಪಿಟ್ಕೋರಿ, 2 ಪ್ಲಸ್ ಇದ್ರೆ ಕೂಡಿಸ್ಬೇಕು, 2 ಮೈನಸ್ ಇದ್ರೆ ಕೂಡಿಸಿ ಮೈನಸ್ ಚಿಹ್ನೆ ಬರೀಬೇಕು. ಒಂದು ಪ್ಲಸ್ ಒಂದು ಮೈನಸ್ ವಿಜಾತಿ ಚಿಹ್ನೆಗಳಿದ್ದಾಗ ಕಳಿಬೇಕು. ಕಳೆದ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದ್ರೆ ಮೈನಸ್ ಬರೀಬೇಕು, ಪ್ಲಸ್ ಇದ್ರೆ ಪ್ಲಸ್ ಬರೀಬೇಕು. ಸೊ ಇದು ಚಿಹ್ನೆ ಏನಿಲ್ಲ ಪ್ಲಸ್ ಇದ್ದಂಗೆ, ಯಾವುದೇ ಸಂಖ್ಯೆ ಚಿಹ್ನೆ ಹಿಂದ್ಗಡೆ ಇರ್ತದೆ. ನೆನ್ಪಿಟ್ಕೋರಿ, ಇದು ಚಿಹ್ನೆ ಪ್ಲಸ್ ಐತಿ, ಇದು ಚಿಹ್ನೆ ಪ್ಲಸ್, ಇದು ಚಿಹ್ನೆ ಮೈನಸ್. ಫಸ್ಟ್ 2 ಕೂಡಿಸ್ಬೇಕು, 7 2 5 7 7 ಮೈನಸ್ 7ರ 3 ಕಳೆದ್ರೆ 4 4 7ಗೆ ಸಮ ಆಗಕ್ಕೆ ಸಾಧ್ಯ ಇಲ್ಲ. ಒಂದನೇ ತಪ್ಪು. ಎರಡನೇದಕ್ಕೆ ಬರ್ರಿ, ಮತ್ತೆ ಇನ್ನೇನು ಬರ್ಕೋರಿ, 2 5 3 7 ಬರ್ಕೋರಿದ್ನ 8 ಐತಿ, ಇಸ್ ಈಕ್ವಲ್ ಟು ಐತಿ, ಮೈನಸ್ ಐತಿ. ಸೊ 2 5 ಅಷ್ಟು 10, 3 7 ಕಳೆಯಕ್ಕೆ ಬರಂಗಿಲ್ಲ, 7ರ 3 ಕಳೆಯಬೇಕಂದ್ರೆ ಫಸ್ಟ್ ಏನು ಬರಬೇಕು, ಮೈನಸ್ ಆಗಿ ಬರೀಬೇಕು. 7ರ 3 ಕಳೆದ್ರೆ 4, 10 ಮೈನಸ್ 4 ಕಳೆಯುತ್ತಂದ್ರೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಅದು ಕೂಡ ತಪ್ಪಿರ್ತಕ್ಕಂಥದ್ದು. ಅಗೇನ್ ಯು ಹ್ಯಾವ್ ಟು ರೈಟ್ ದ ಗಿವನ್ ನಂಬರ್ಸ್. ಪುನಃ ಬರ್ಕೋರಿ, 2 5 3 7, ಮೂರನೇ ಚೆಕ್ ಮಾಡ್ಕೋರಿ, ಮೂರನೇದು ಇಸ್ ಈಕ್ವಲ್ ಟು ಇಂಟು ಮೈನಸ್. ಸೊ 2 ಇಸ್ ಈಕ್ವಲ್ ಟು ನೋಡ್ರಿ, ಫಸ್ಟ್ ಗುಣಾಕಾರ ಮಾಡ್ಕೋಬೇಕಂತ ಏನು ನಿಮ್ಗೆ, 5 3 15 ಮೈನಸ್ 7, 2 ಇಸ್ 17 7 ಕಳೆದ್ರೆ 8, 2 8ಕ್ಕೆ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಲಾಸ್ಟ್ 20 ಚೆಕ್ ಮಾಡ್ಕೋರಿ, 2 5 3 7. ನೀವು ಕರೆಕ್ಟ್ ಬಿಡಿಸಿದ್ದಿತ್ತಂದ್ರೆ ಡಿ ಡೈರೆಕ್ಟ್ ಆಗಿ ನೀವು ಟಿಕ್ ಮಾಡ್ಬೋದು. ಯಾಕಂದ್ರೆ 3 ತಪ್ಪದಂದ್ರೆ 4 ಕರೆಕ್ಟ್ ಇರಲೇಬೇಕು ಅಂತ ಹೇಳ್ತೀವಿ ನಾವು. ಗೊತ್ತಾಯ್ತಾ? ಆದ್ರೆ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಡಿಪೆಂಡ್ ಇರ್ತೈತಿ. ಅದಕ್ಕೆ ಬಿಡಿಸ್ಬೇಕಾದ್ರೆ ಕರೆಕ್ಟ್ ಬಿಡಿಸ್ಕೊಂಬಿಟ್ರೆ ಸಮಸ್ಯೆ ಆಗಲ್ಲ. ಇಂಟು ಮೈನಸ್ ಇಸ್ ಈಕ್ವಲ್ ಟು 2 5 10 ಮೈನಸ್ 3 ಇಸ್ ಈಕ್ವಲ್ ಟು 7, 10 3 ಕಳೆದ್ರೆ 7, 7 ಇಸ್ ಈಕ್ವಲ್ ಟು 7. ಸೊ ಹೀಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೋಗ್ತೀವಿ ನಾವು. ಗೊತ್ತಾಯ್ತು ರೀ? ಮೆಥಡ್ ಏನು ತಗೋರಿ, ಒಂದೊಂದೇ ಚೆಕ್ ಮಾಡ್ಕೋಬೇಕು. ಸೊ ಅದು ಹೆಂಗೈತೆ ಹಂಗೆ ಬರ್ಕೊಂತ ಹೋಗ್ಬೇಕು. ಫಸ್ಟ್ ನಂಬರ್ಸ್ ಬರ್ಕೊಂಡು ಆಮೇಲೆ ಅವನ್ನ ಸೈನ್ಸ್ ಸಿಂಬಲ್ಗಳನ್ನು ಆಮೇಲೆ ಸಂಕೇತಗಳನ್ನು ಆದೇಶಿಸಬೇಕು. ಆದೇಶಿಸಿದಾಗ ನೀವು ಫಸ್ಟ್ ಗುಣಾಕಾರ ಮಾಡ್ಕೋರಿ, ಭಾಗಾಕಾರ ಮಾಡ್ಕೋರಿ, ಆಮೇಲೆ ಕೂಡಿಸೋದನ್ನು ಮಾಡಬೇಕು. ಗೊತ್ತಾಯ್ತು ರೀ? ಇದೇ ರೀತಿ ಇನ್ನೊಂದು 2 ಪ್ರಾಬ್ಲಮ್ನ ಬಿಡಿಸೋಣ. ಮೆಥಡ್ ಗೊತ್ತಾತಪ್ಪ ಅಂದ್ರೆ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಬಿಡಿಸಿದ್ರು ಕೂಡ ಪರ್ಫೆಕ್ಟ್ ಆಗುತ್ತೆ. ಮೆಥಡ್ ಗೊತ್ತಿಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮನ್ನು ಎಷ್ಟು ಬಿಡಿಸಿದ್ರು ಕೂಡ ಉಪಯೋಗ ಆಗಂಗಿಲ್ಲ. ಸೊ ಅದಕ್ಕೆ
ಮೆಥಡನ್ನು ಪರ್ಫೆಕ್ಟ್ ಮಾಡ್ಕೋರಿ. 32 8 6 ಇಂಟು 2. ಸೊ ಆಪ್ಷನ್ ಎ ಮೈನಸ್ ಇಸ್ ಈಕ್ವಲ್ ಟು ಇಂಟು ಆಪ್ಷನ್ ಬಿ ಮೈನಸ್ ಸಾರಿ ಇದು ಪ್ಲಸ್ ಐತೆ ನೋಡ್ರಿ. ನೆಕ್ಸ್ಟ್ ಭಾಗ್ಲೆ ಮೈನಸ್ ಇಸ್ ಈಕ್ವಲ್ ಟು ಆಪ್ಷನ್ ಸಿ ಭಾಗ್ಲೆ ಇಸ್ ಈಕ್ವಲ್ ಟು ಮೈನಸ್ ಆಪ್ಷನ್ ಡಿ ಇಸ್ ಈಕ್ವಲ್ ಟು ಭಾಗ್ಲೆ ಮೈನಸ್. ಸರ್ ಹೆಂಗಾರ ಕೊಡಲಿ ನೀವು ಚೆಕ್ ಮಾಡ್ಕೋಬೇಕು. ಒಂದೇದು 32 8 6 2 ಐತೆ. ಸೊ ಚೆಕ್ ಮಾಡ್ಕೊರಿ. ಇದನ್ನ ಫಸ್ಟ್ ಮೈನಸ್ ಬರೀರಿ, ಇಸ್ ಈಕ್ವಲ್ ಟು ಹಾಕ್ರಿ, ಪ್ಲಸ್ ಹಾಕ್ರಿ. ಸೊ ಗೊತ್ತಾಗುತ್ತೆ ನಿಮ್ಗೆ. ಇಸ್ ಈಕ್ವಲ್ ಟು ಇದು 32 8 ಕಳರಿ ಎಷ್ಟಾಗುತ್ತೆ ನೋಡ್ರಿ, 24 6 2 8 ಆಯ್ತು. 24 8ಕ್ಕೆ ಸಮ ಆಗುತ್ತನ್ರಿ. ಆಪ್ಷನ್ ಎ ತಪ್ಪು. ಆಪ್ಷನ್ ಬಿ ತಗೋರಿ, ಮತ್ತೆ ಬರ್ಕೋರಿ 32 8 6 2 ಭಾಗಲೆ ಮೈನಸ್ ಬೆಳ್ಳಿ ಇಟ್ಕೊಂಡು ಬರ್ದ್ಬಿಟ್ರಿ ಅಂದ್ರೆ ನಿಮ್ಗೆ ಮಿಸ್ಟೇಕ್ ಆಗಲ್ಲ. ಇಲ್ಲಾಂದ್ರೆ ಒಂದು ಸೈನ್ ಇಲ್ಲಿ ಇದನ್ನ ತೊಗೊಂಡು ಇಲ್ಲಿಂದ ತೊಗೊಂಡ್ರೆ ತಪ್ಪಾಗ್ಬಿಡ್ತೈತಿ. ಓಕೆ, 32 ಭಾಗಲೆ 8 ಅಂತ ಹಿಂಗೆ ಬರಿತೀರಿ. ಮೈನಸ್ ಐತಿ, ಮೈನಸ್ ಬರೀರಿ, ಇಸ್ ಈಕ್ವಲ್ ಟು 2 8 ಒಂದ್ಲೆ 8 ನಾಲ್ಕಲೆ 32 4 ಮೈನಸ್ 6 ಈಕ್ವಲ್ ಟು 2. 4 6 ಕಡೆ ಕೊಡಂಗಿಲ್ಲ, 6 4 ಕಳಿಸಿ ಮೊದಲು ಮೈನಸ್ ಬರೀರಿ. 6 4 ಮೈನಸ್ 2 ಕೊಟ್ಟು ಮೈನಸ್ 2 ಪ್ಲಸ್ 2ಕ್ಕೆ ಸಮ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ ಈ ತಗೋರಿ, ಮತ್ತೆ ನಂಬರ್ಸ್ ಬರ್ಕೋರಿ. 32 8 6 2 ಸಿ ಐತಿ ನೋಡ್ರಿ, ಭಾಗಲೆ ಐತಿ, ಇಸ್ ಈಕ್ವಲ್ ಟು ಐತಿ, ಮೈನಸ್ ಐತಿ. ಸೊ ಭಾಗಿಸಿದ್ನ 32 ಭಾಗಲೆ 8 ಇಸ್ ಈಕ್ವಲ್ ಟು 6 2 ಕಳೆದ್ರೆ 4 8 ಒಂದ್ಲೆ 8 4ಲೆ 32 4 ಇಸ್ ಈಕ್ವಲ್ ಟು 4. ಗೊತ್ತೈತ್ರಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ತೋರ್ತೇವೆ. ಗೊತ್ತಾಯ್ತಾ? ಮೆಥಡ್ ಕರೆಕ್ಟಾಗಿ ಬಿಡಿಸ್ಕೊಂತ ಹೋದ್ರೆ ನಿಮ್ಗೆ ಯಾವುದೂ ಪ್ರಾಬ್ಲಮ್ ಆಗಲ್ಲ. ಹೆಂಗೆ ಕೊಟ್ಟಾರಲ್ಲ ಹಂಗೆ ಒಂದೊಂದು ಚೆಕ್ ಮಾಡ್ಕೊತ ಹೋಗ್ಬೇಕು, ಅಂದ ನಿಮ್ದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ನಂಬರ್ ನೋಡ್ರಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. 3ನೇದು 95 ಸ್ಟಾರ್ 19 ಸ್ಟಾರ್ 14 ಸ್ಟಾರ್ 11. ಆಪ್ಷನ್ ಎ ಮೈನಸ್ ಪ್ಲಸ್ ಇಸ್ ಈಕ್ವಲ್ ಟು ಆಪ್ಷನ್ ಬಿ ಭಾಗಲೆ ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಆಪ್ಷನ್ ಡಿ ಇಸ್ ಈಕ್ವಲ್ ಟು ಮೈನಸ್ ಇಂಟು. ಸೊ ನೋಡ್ರಿ, ಕರೆಕ್ಟಾಗಿ ಬರ್ಕೋಬೇಕು. ಒಂದು ಮಿಸ್ಟೇಕ್ ಆದರೂ ಕೂಡ ನಿಮ್ದು ಆನ್ಸರ್ ತಪ್ಪಿರುತ್ತೆ. ಓಕೆ, ಒಂದೊಂದು ಆದೇಶಗಳಿಗೆ ಒಂದೇದು 95 19 14 11. ಒಂದೇದು ನೋಡ್ರಿ ಮೈನಸ್ ಐತಿ, ಪ್ಲಸ್ ಐತಿ, ಇಸ್ ಈಕ್ವಲ್ ಟು ಐತಿ. ನೋಡ್ರಿ, ಇದು ಪ್ಲಸ್ ಐತಿ, ಎರಡು ಕೂಡಿಸ್ಕೋರಿ. 95 14 ಅಂದರೆ 9 5 4 9 9 1 10 ಮೈನಸ್ 19 ಇಸ್ ಈಕ್ವಲ್ ಟು 11. 109 19 11 ಆಗುತ್ತನ್ರಿ? ಆಗಲ್ಲ, ಅದು ಬರಂಗಿಲ್ಲ. ಎರಡನೇ ಚೆಕ್ ಮಾಡ್ಕೋರಿ. 95 19 14 11 ಎರಡನೇ ಚೆಕ್ ಮಾಡ್ಕೋರಿ. ಭಾಗಲೆ ಪ್ಲಸ್ ಇಸ್ ಈಕ್ವಲ್ ಟು, ಸೊ ಮೊದಲು ಭಾಗಲೆ ಐತಿ, ಭಾಗಲೆ ಬಿಡಿಸ್ಕೋರಿ. 95 ಹಾಕೊಂಡು 19 14 ಇಸ್ ಈಕ್ವಲ್ ಟು 11 19 ಒಂದ್ಲೆ 19 ಐದ್ಲೆ 5ಕ್ಕೆ 14 ಕೊಡಿಸ್ರಿ 11 14ಕ್ಕೆ 5 ಕೊಡಿಸಿ 19 ಆಗುತ್ತೆ. 19 11ಕ್ಕೆ ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ಆಪ್ಷನ್ ಸಿ ತಗೋರಿ, 95 19 14 11 ಚೆಕ್ ಮಾಡ್ಕೋರಿ. ಇಸ್ ಈಕ್ವಲ್ ಟು ಪ್ಲಸ್ ಇಂಟು. ಸೊ ಇಸ್ ಈಕ್ವಲ್ ಟು ಐತೆ ಇಷ್ಟ ಬೇರೆ ಇದನ್ನ. ಸೊ ಇದು ಫಸ್ಟ್ ಇಂಟು ಮಾಡ್ಕೋರಿ. ನೋಡಿರಿ 14 11 ಅಂದರೆ ಎಷ್ಟಾಗುತ್ತೆ ನೋಡಿರಿ, 100 ಚಿಲ್ಲರೆ ಬರ್ತೈತಿ. 95ಕ್ಕೆ ಈಕ್ವಲ್ ಆಗುತ್ತಂದ್ರೆ ಆಗಲ್ಲ, ಬರಂಗಿಲ್ಲ, ಬಿಟ್ಬಿಟ್ರೆ ಅಲ್ಲಿಗೆ ಅದನ್ನ ಸ್ವಲ್ಪ ನೋಡೋದ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚೆಕ್ ಮಾಡ್ಕೊಂಬಿಟ್ರಿ, ಚೆಕ್ ಮಾಡ್ಕೊರಾದ್ರು. 95 19 14 11 ಇಸ್ ಈಕ್ವಲ್ ಟು ಮೈನಸ್ ಇಂಟು. ಓಕೆ, ಇನ್ನೂ ಮಿಸ್ಟೇಕ್ ಆಯ್ತು ನೋಡ್ರಿ. ಅದು 95 19 14 11 ಮೈನಸ್ ಪ್ಲಸ್ ಇಸ್ ಈಕ್ವಲ್ ಟು ಭಾಗಲೆ ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಇಸ್ ಈಕ್ವಲ್ ಟು ಮೈನಸ್ ಇಂಟು. ಓಕೆ, ಈಕ್ವಲ್ ಟು ಮೈನಸ್ ಇಂಟು 95 ಇಸ್ ಈಕ್ವಲ್ ಟು 14 11 ನೋಡ್ರಿ. ಇದಾಗ ಇದು ಕಳೆದ್ರೆ ಮೈನಸ್ ಆಗುತ್ತೆ. ಸೊ ಮಿಸ್ಟೇಕ್ ಇದೆ ನೋಡ್ರಿ, ಅದು ಎಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ ಚೆಕ್ ಮಾಡ್ಕೋಬೇಕು. ನಂಬರ್ಸ್ ತಪ್ಪದಿರೋ ಏನು ತಪ್ಪರ್ತೈತಿ ಅಂತ ನೋಡ್ಕೊರಿ. ಒಂದೇ ಚೆಕ್ ಮಾಡ್ಕೊರಿ. ಮೈನಸ್ ಪ್ಲಸ್ ಇಸ್ ಈಕ್ವಲ್ ಟು ನೋಡಿರಿ 95 ಕೂಡಿಸ್ಕೊಂಡ್ರೆ 109 ಆಯ್ತು. 109ಕ್ಕೆ 11 ಕಡೆ ಬರೋಲ್ಲ. ಎರಡನೇ ತಗೋರಿ 5 ಆಯ್ತು. 14 5 ಕೊಡಿಸಿ. ಸೊ ಇದು ಏನು ಮಿಸ್ಟೇಕ್ ಆಯ್ತು ಅಂದ್ರೆ ನಂಬರ್ ಮಿಸ್ಟೇಕ್ ಆಯ್ತು ನೋಡ್ರಿ. ಇಲ್ಲಿ 19 ಆಗ್ಬೇಕದು.
ಸೊ 19 ಆಗ್ಬೇಕಿದೆ. 19 ನೋಡ್ರಿ, 19 ಆಗಬೇಕು. 14 ಐದು ಏನಾಗುತ್ತೆ ನೋಡ್ರಿ, 19 ಆಗುತ್ತೆ. 19 ಇಸ್ ಈಕ್ವಲ್ ಟು 19 ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆ, ನಂಬರ್ಸ್ ಮಿಸ್ಟೇಕ್ ತೊಗೊಂಡದ್ ನೋಡ್ರಿ, ಅದ್ರೊಳಗೆ ಇದು ಸೇಮ್ ತೊಗೋಬೇಕು. ಚೆಕ್ ಮಾಡ್ಕೊಂತ ಗೊತ್ತಾಗುತ್ತೆ ನೀವು. ಆಪ್ಷನ್ ಸಿ ಡಿ ಬರಲ್ಲ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಓದ್ತೀವಿ ನಾವು. ಓಕೆ, ಮಿಸ್ಟೇಕ್ ಆಯ್ತು ನೋಡ್ರಿ, ನಂಬರ್ ಅದು ಕರೆಕ್ಟಾಗಿ ತೊಗೋಬೇಕು. ಬರ್ಕೋಬೇಕಾದಾಗ ಅವಸರ ಮಾಡಬಾರ್ದು, ನೋಡಿ ನೀಟಾಗಿ ಬರ್ಕೊಂತ ಅವಸ್ಥೆ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಮುಂದೆ ಲೆಕ್ಕ ನೋಡೋಣ. ನಾಲ್ಕನೇದು ನೆಕ್ಸ್ಟ್ 34, 17, 72, 12, 5, 13. ಸೊ ನಂಬರ್ಸ್ ಭಾಳ ಕೊಟ್ಟ ನೋಡ್ರಿ. ಭಾಗಲೆ ಪ್ಲಸ್ ಮೈನಸ್ ಇಂಟು ಇಸ್ ಈಕ್ವಲ್ ಟು ಪ್ಲಸ್ ಇಸ್ ಈಕ್ವಲ್ ಟು ಭಾಗಲೆ ಇಂಟು ಮೈನಸ್, ಸಿ ಇಸ್ ಈಕ್ವಲ್ ಟು ಇಂಟು ಭಾಗಲೆ ಮೈನಸ್ ಸಿ ಇಂಟು ಆಪ್ಷನ್ ಡಿ ಇಸ್ ಈಕ್ವಲ್ ಟು ಪ್ಲಸ್ ಭಾಗಲೆ ಇಂಟು ಮೈನಸ್. ಸಾರಿ ಏನ್ರಿ ಕೊಡಲಿ, ನಾವು ಮುಂದೆ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಸ್ಟಾರ್ಟಿಂಗ್ ನಂಬರ್ಸ್ ಹೆಂಗಿದೆ ನೋಡ್ಕೊಂಡು 34, 17, 72, 12, 5, 13. ಸೊ ತೋರಿ ಒಂದೇದು ಭಾಗಲೆ ಐತಿ, ಪ್ಲಸ್ ಐತಿ, ಮೈನಸ್ ಐತಿ, ಇಂಟು ಐತಿ, ಇಸ್ ಈಕ್ವಲ್ ಟು ಐತಿ. ಫಸ್ಟ್ ಏನು ಮಾಡ್ಕೋಬೇಕು ಹೇಳ್ರಿ, ಫಸ್ಟ್ ಎರಡು ಬಿಡಿಸ್ಕೋಬೇಕು. ಭಾಗಲೆ ಗುಣಾಕಾರ ಐತೆ ಅದನ್ನು ಬಿಡಿಸ್ಕೋಬೇಕು. 34 ಬೇಡ 17, ಎಳ್ಳೆ 34 ಆಗುತ್ತೆ. ಪ್ಲಸ್ 72 ಬರ್ರಿ, ನೆಕ್ಸ್ಟ್ 12 ಇಲ್ಲಿ 60 ಆಗುತ್ತೆ, ಇಸ್ ಈಕ್ವಲ್ ಟು 13. 72 ಪ್ಲಸ್ ಐತಿ, ಇದು ಪ್ಲಸ್ ಐತಿ, 74 ಆಗುತ್ತೆ. 74ರಾಗ 60 ಕಳೆದಿ ಎಷ್ಟಾಗುತ್ತೆ ನೋಡ್ರಿ, 14 ಈಕ್ವಲ್ ಟು 13 ಆಗುತ್ತೆ. 14 13 ಈಕ್ವಲ್ ಆಗಿ ಸಾಧ್ಯ ಇಲ್ಲ. ಸೊ ಎರಡನೇ ಚೆಕ್ ಮಾಡ್ಕೊರಿ. 34, 17, 72, 12, 5, 13. ಎರಡನೇ ಚೆಕ್ ಮಾಡ್ಕೊರಿ. ಪ್ಲಸ್ ಐತಿ, ಇಸ್ ಈಕ್ವಲ್ ಟು ಐತಿ, ಭಾಗಲೆ ಐತಿ, ಇಂಟು ಐತಿ, ಮೈನಸ್ ಐತಿ. ಸೊ ಅದು ಹೆಂಗೈತೆ ಹಂಗೆ ಬರ್ಕೊಂತ ಹೋಗ್ಬೇಕು. 34 17 ಕೂಡಿಸೋರು 4 7 11, 3 2 5 51 ಇಸ್ ಈಕ್ವಲ್ ಟು 72/12 ಐತೆ ನೋಡ್ರಿ. 72/12 ಇಂಟು 5 ಐತಿ, ಮೈನಸ್ 13. 12 ಒಂದಲೇ 12 ಆರಲೇ 72, 51 6 ಐದಲೇ 30, ಮೈನಸ್ 13. 30 13 ಕಳೆದ್ರೆ 51 ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ ಬಿನೂ ಬರೋಂಗಿಲ್ಲ. ನೆಕ್ಸ್ಟ್ ಆಪ್ಷನ್ ಸಿ ತಗೋರಿ. 34, 17, 72, 12, 5, 13. ಆಪ್ಷನ್ ಸಿ ಏನೈತೆ ನೋಡ್ರಿ, ಇಸ್ ಈಕ್ವಲ್ ಟು ಇಂಟು ಡಿವೈಡ್ ಬೈ ಮೈನಸ್ ಇಂಟು. ಸೊ ಅದು ಇಂಟು 2 ಆಗಿದೆ ನೋಡ್ರಿ, ಇದರಲ್ಲಿ ಮಿಸ್ಟೇಕ್ ಆಗೈತೆ, ನೋಡೋಣ ಚೆಕ್ ಮಾಡೋಣ. 34 ಇಸ್ ಈಕ್ವಲ್ ಟು, ಸೊ ಇದೇನೈತೆ ನೋಡ್ರಿ 17 ಬರೀ 2 ಇಸ್. ಫಸ್ಟ್ ಇನ್ನು ಚೆಕ್ ಮಾಡ್ಕೊರಿ. 72/12 ಅಂದರೆ 12 ಆರಲೇ 72 ಆಗುತ್ತೆ, 6 ಬರೀರಿ, ಮೈನಸ್ 5 ಇಂಟು 13 ಐತಿ, ಇಲ್ಲಿ ಇಂಟು ಐತಿ, ಚೆಕ್ ಮಾಡ್ಕೊರಿ. ಸೊ ಎಲ್ಲಿ ಮಿಸ್ಟೇಕ್ ಆಗುತ್ತೆ ನೋಡ್ರಿ, 34 ಇಸ್ ಈಕ್ವಲ್ ಟು ಪ್ಲಸ್ ಆಗ್ಬೇಕು, ಅದು ಎಲ್ಲಿ ಪ್ಲಸ್ ಆಗ್ಬೇಕು ನೋಡ್ರಿ. 13 5 65 ಆಗುತ್ತೆ, 17 ಆರಲಿ 17 85, 17 ಆರಲಿ 102, 102, 13 ಇಲ್ಲಿ 65 ಬರಂಗಿಲ್ಲ. ಹಾಗಾದರೆ ಏನಾಗಬೇಕು ನೋಡ್ರಿ, ಅದು ಲಾಸ್ಟ್ ಪ್ಲಸ್ ಮಾಡ್ಕೊಂಡ್ರೆ ಅಂತ ತಿಳ್ಕೊರಿ. ಏನಕ್ಕೈತಿ 17 5 85, 17 5 85, 17 ಆರಲಿ 102, 102, 13ಗೆ 5 ಕಳೀರಿ 8 ಬರಂಗಿಲ್ಲ. ಸೊ ಹಾಗಾದ್ರೆ ಇದು ಪ್ಲಸ್ ಮಾಡ್ಕೊರಿ, ಇದು 8 ಇತ್ತಪ್ಪ ಅಂದ್ರೆ 17 6. ಸೊ ಬರಂಗಿಲ್ಲ, ದೊಡ್ಡ ನಂಬರ್ ಆಗುತ್ತೆ ನೋಡ್ರಿ. ಇದು ಇಂಟು ಐತಿ, ಇದನ್ನು ಇಂಟು ಐತೆ ಅಂದ್ರೆ 17 5 17 102, ಮೈನಸ್ 13 65. ಓಕೆ, ಎಷ್ಟಾಗುತ್ತೆ ನೋಡ್ರಿ, 2ರಾಗ 5 ಕಳೆಯಕ್ಕೆ ಬರಂಗಿಲ್ಲ, 12ರಾಗ 5 ಕಳೆದ್ರೆ 7 ಆಗುತ್ತೆ, 10ರಾಗ 7 ಕಳೆದ್ರೆ 3 ಆಗುತ್ತೆ, ಬರಂಗಿಲ್ಲ. 34 ಬರಂಗಿಲ್ಲ. ಆಪ್ಷನ್ ಡಿ ಚೆಕ್ ಮಾಡ್ಕೊರಿ. 34, 17, 72, 12, 5, 13 ಇಸ್ ಈಕ್ವಲ್ ಟು ಪ್ಲಸ್ ಭಾಗಲೆ ಇಂಟು ಮೈನಸ್. ನೋಡೋಣ, 34 2 ಬರ್ರಿ, 17 ಫಸ್ಟ್ ಏನು ಬಿಡಿಸ್ಕೊರಿ.
ಓಕೆ 70 12 72 ಆಗುತ್ತೆ 17 ಇದು 12 72 6 ಇಂಟು 5 ಉಳಿತು -13 34 ಇಸ್ ಈಕ್ವಲ್ ಟು 17 ಇನ್ನು ಫಸ್ಟ್ ಗುಣಿಸ್ಕೋರಿ 17 ಪ್ಲಸ್ 6 ಇಲ್ಲಿ 30 ಆಗುತ್ತೆ -13 34 ಇಸ್ ಈಕ್ವಲ್ ಟು 30ಕ್ಕೆ 17 ಕೊಡ್ಸ್ಕೋರಿ 47 -13 ಆಗುತ್ತೆ 34 ಇಸ್ ಈಕ್ವಲ್ ಟು 7 3 4 4 3 34 34 ಇಸ್ ಈಕ್ವಲ್ ಟು 34 ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಿಮ್ಗೆ ಕನ್ಫ್ಯೂಷನ್ ಮಾಡೋಕೆ 2 ಇಂಟು ಕೊಟ್ಟ ನಾವು ಒಂದು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಹೆಂಗೈತೆ ಹಂಗೆ ಬಿಡ್ಸೋಕೆ ಪ್ರಯತ್ನ ಮಾಡಬೇಕು. ಬರಲಿಲ್ಲ ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡ್ಕೋಬೇಕು. ಗೊತ್ತಾಯ್ತು ಮೆಥಡ್ ಡೈರೆಕ್ಟಾಗಿ ನೀವು ಬಿಡ್ಸೋಕಂದ್ರೆ ಕಲಿಬೇಕು. ಮೆಥಡ್ ಕರೆಕ್ಟ್ ಇರ್ತೈತಿ, ನೀವು ಅದನ್ನು ಫಾಲೋ ಅಪ್ ಮಾಡ್ಕೋಬೇಕು ಕರೆಕ್ಟಾಗಿ. ಓಕೆ, ಸೊ ಹಾಗಾದ್ರೆ ಮೆಥಡ್ ಅಂದ್ರೆ ಏನು ರೀ, ಇಂಟು ಬಂದಾಗ ಭಾಗಕರ ಬಂದಾಗ ಫಸ್ಟ್ ಒಂದು ಬಿಡಿಸ್ಕೋಬೇಕು, ಆಮೇಲೆ ಉಳಿದದ್ದನ್ನು ಕ್ಲಿಯರ್ ಮಾಡ್ಕೊಂಡು ಪ್ರಯತ್ನ ಮಾಡ್ಕೋಬೇಕು. ನೆಕ್ಸ್ಟ್ ನಂಬರ್ ಕಂಟಿನ್ಯೂ ಹಾಕ್ರಿ. ಓಕೆ, 2 6 4 8 2 6 4 8 2 6 4 8 2 3 ಒಂದು ನಂಬರ್ ಹಿಂದೆ ಮುಂದೆ ಬರೋದು ತಪ್ಪಾಗುತ್ತೆ ನೋಡ್ರಿ, ನೆನ್ಪಿಟ್ಕೊಳ್ಳಿ. ಒಂದು ನಂಬರ್ ಹಿಂದೆ ಮುಂದೆ ಬರೋದು ಕೂಡ ತಪ್ಪಾಗುತ್ತೆ, ಯಾಕಂದ್ರೆ ಸೈನ್ ಚೇಂಜ್ ಆಗ್ಬಿಡ್ತೈತೆ ಅಲ್ಲಿ. ಇಂಟು ಮೈನಸ್ ಪ್ಲಸ್ ಡಿವೈಡ್ ಬೈ ಈಸ್ ಈಕ್ವಲ್ ಟು ಆಪ್ಷನ್ ಬಿ ಪ್ಲಸ್ ಇಂಟು ಭಾಗಲೆ ಮೈನಸ್ ಈಸ್ ಈಕ್ವಲ್ ಟು ಆಪ್ಷನ್ ಸಿ ಪ್ಲಸ್ ಮೈನಸ್ ಈಸ್ ಈಕ್ವಲ್ ಟು ಭಾಗಲೆ ಪ್ಲಸ್ ಮೈನಸ್ ಭಾಗಲೆ ಈಸ್ ಈಕ್ವಲ್ ಟು ಇಂಟು 1 2 3 4 5 1 2 3 4 5. ಸೊ ಲಾಸ್ಟ್ ಆಪ್ಷನ್ ಇಂಟು ಈಸ್ ಈಕ್ವಲ್ ಟು ಮೈನಸ್ ಭಾಗಲೆ ಪ್ಲಸ್ ಮೈನಸ್. ಓಕೆ, ಒಂದೊಂದು ಚೆಕ್ ಮಾಡ್ಕೊರಿ. 2 6 4 ನಂಬರ್ಸ್ ಕರೆಕ್ಟ್ ಬರೀಬೇಕು. 8 2 3 ಈ ಸೈನ್ ತೋರಿ. ಇಂಟು ಮೈನಸ್ ಪ್ಲಸ್ ಭಾಗಲೆ ಈಸ್ ಈಕ್ವಲ್ ಟು ಈಗ ಚೆಕ್ ಮಾಡ್ಕೊರಿ. ಫಸ್ಟ್ ಯಾವ ಬಿಡಿಸ್ಕೋಬೇಕು, ಭಾಗಕರ ಗುಣಕರ ಫಸ್ಟ್ ಬಿಡಿಸ್ಕೋರಿ. 2 6 12 -4 ಬರೀರಿ ಪ್ಲಸ್ 8 ಭಾಗಲೆ 2 ಡೈರೆಕ್ಟ್ ಬಿಡಿಸ್ತೀರಿ. 8 ಭಾಗಲೆ 2 ಅಂದರೆ 2 4 8 4 ಈಸ್ ಈಕ್ವಲ್ ಟು 3. ನೋಡಿರಿ, ಈಗ ಇದು ಪ್ಲಸ್ ಐತಿ ಇದು ಪ್ಲಸ್ ಐತಿ ಕೂಡಿಸ್ಕೋರಿ. 12 4 16 -4 3 16 4 12 ಆಗುತ್ತೆ. 12 3 ಸಮ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಹಿಂಗಾಗಿ ಆಪ್ಷನ್ ಎ ಇದೆ ರಾಂಗ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ತೋರಿ. 2 6 4 8 2 3. ಸೊ ಎರಡನೇ ನೋಡ್ರಿ, ಪ್ಲಸ್ ಹಾಕ್ರಿ, ಇಂಟು ಹಾಕ್ರಿ, ಭಾಗಲೆ ಹಾಕ್ರಿ, ಮೈನಸ್ ಹಾಕ್ರಿ, ಇಸ್ ಈಕ್ವಲ್ ಟು ಹಾಕ್ರಿ. ಓಕೆ, ಸೊ ಚೆಕ್ ಮಾಡ್ಕೋಬೇಕು. ಫಸ್ಟ್ ಇದು ಮುಗಿಸ್ಕೋಬೇಕು, ಕ್ಲಿಯರ್ ಮಾಡ್ಕೋಬೇಕು. ನೆಕ್ಸ್ಟ್ 2 ಬರೀರಿ. 2 ಇದು ಪ್ಲಸ್ 6 4 24 ಆಗುತ್ತೆ ನೋಡಿರಿ. ಗುಣಾಕಾರ ಮಾಡಿರಿ, ಡಿವೈಡ್ ಬೈ 8 ಆಗುತ್ತೆ. ಕರೆಕ್ಟಾ? ಗುಣಾಕಾರ ಮಾಡ್ಕೊರಿ, ಭಾಗಾಕಾರ ಮಾಡ್ಕೊರಿ. -2 ಐತಿ ಇಸ್ ಈಕ್ವಲ್ ಟು 3 ಪ್ಲಸ್ 2 -2 ಕ್ಯಾನ್ಸಲ್ ಆಯ್ತು. 8 1 8 3 24 3 ಇಸ್ ಈಕ್ವಲ್ ಟು 3. ಕರೆಕ್ಟ್ ರೀ? ನಾವೇನು ಮಾಡಿದ್ವಿ ಇಲ್ಲಿ, ಇದು ಭಾಗಾಕಾರ ಗುಣಾಕಾರ ಆಯ್ತು. ಫಸ್ಟ್ ಇದನ್ನು ಗುಣಿಸ್ಕೊರಿ, ಇದು ಛೇದಕ್ಕೆ ಬರ್ತೈತಿ, ಕಡ್ತಾ ಹೊಡಿಬೇಕು. ಫಸ್ಟ್ ಇದು ಗುಣಿಸ್ಕೊರಿ. 6 4 24 ಡಿವೈಡ್ ಬೈ ಛೇದ ಬರೀರಿ. 8 1 8 3 24 -2 ಐತಿ ಪ್ಲಸ್ 2 ಐತಿ ಕ್ಯಾನ್ಸಲ್ ಆಯ್ತು. 3 ಇಸ್ ಈಕ್ವಲ್ ಟು 3. ಸೊ ಯಾವ್ದಿದೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ತಗೋತೀವಿ ನಾವು. ಗೊತ್ತಾಯ್ತು ರೀ? ಮೆಥಡ್ ಇದ್ರಂಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡ್ರಿ. ಓಕೆ, ಇವೆಲ್ಲ ಒಂದು ಟೈಪ್ ಮೆಥಡ್ ಪ್ರೂವ್ ಮಾಡಿದ್ರೆ ಇನ್ನೂ ಒಂದು ಟೈಪ್ ಕೊಡ್ತಾನೆ. ಅದೊಂದು ಟೈಪ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಚಿಹ್ನೆಗಳನ್ನ ಆದೇಶಿಸೋದು ಇಲ್ಲಿಗೆ ಮುಗಿದಂಗಾಗುತ್ತೆ. ಓಕೆ, ಸೊ ಪ್ರಾಬ್ಲಮ್ ನೋಡ್ರಿ. ನೆಕ್ಸ್ಟ್ ನಂಬರ್ ಕಂಟಿನ್ಯೂ ಹಾಕೋರಿ. 8 ಭಾಗಲೆ 2 ಇಸ್ ಈಕ್ವಲ್ ಟು 30 ಪ್ಲಸ್ 3. ಆಪ್ಷನ್ ಏನು ಕೊಡ್ತಾನೆ ನೋಡ್ರಿ ಅವ, 8 ಮತ್ತು 3. ಆಪ್ಷನ್ ಬಿ 2 ಮತ್ತು 30. ಆಪ್ಷನ್ ಸಿ ಇಸ್ ಈಕ್ವಲ್ ಟು ಮತ್ತು ಪ್ಲಸ್. ಆಪ್ಷನ್ ಡಿ ಭಾಗಲೆ ಮತ್ತು ಪ್ಲಸ್. ಸೊ ಕ್ವಶನ್ ಏನು ಗೊತ್ತಂದ್ರೆ, ಯಾವ ಸಂಖ್ಯೆ ನಾವು ಬದಲು ಮಾಡಿದರೆ ಉತ್ತರವನ್ನು ನಾವು ಕರೆಕ್ಟಾಗಿ ನೋಡ್ಬೋದು. ಅಂದರೆ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಉಪಯೋಗ ಮಾಡಿಕೊಂಡು ಅದು ಬದಲು ಮಾಡಿದರೆ ರಿಸಲ್ಟ್ ಕರೆಕ್ಟ್ ಬರುತ್ತಾ ಅಂತ ಹೇಳ್ತಾರೆ ಅವರು. ಓಕೆ, ಈಗ ನೋಡ್ರಿ, 8 ಭಾಗಲೆ 2 ಅಂದ್ರೆ 4 ಆಗುತ್ತೆ. 30ಕ್ಕೆ 3 ಕೂಡಿಸಿ 33 ಆಗುತ್ತೆ. 4 33 ಕ್ಯೂರ್ ಆಗುತ್ತನ್ರಿ? ಆಗಲ್ಲ. ಅದಕ್ಕೆ ಅವ್ರು ಏನು ಮಾಡ್ಯಾರ, ಆದೇಶ ಮಾಡ್ಯಾರ. ಇಷ್ಟರೊಳಗೆ ಯಾವ್ದಾರು ಒಂದು ತಗೋರಿ, ಅದು ಈಕ್ವಲ್ ಆಗುತ್ತೆ ಅಂತ ಕೊಟ್ಟರೆ, ಅಂದರೆ ಚೇಂಜ್ ಮಾಡಬೇಕು. ಇಲ್ಲಿ ನೋಡ್ರಿ, 8 ಮತ್ತು 3 ಬದಲಾಗ್ಯದ. 8 ಬದಲಾಗಿ 3 ಬರೀಬೇಕು, 3 ಬದಲಾಗಿ 8 ಬರೀಬೇಕು. ಇನ್ನು 2 ಬರ್ಕೋತೀವಿ ನೋಡ್ರಿ. 8 ಭಾಗಲೆ 2 ಇಸ್ ಈಕ್ವಲ್ ಟು 30 ಪ್ಲಸ್ 3 ಬರೀರಿ. 8 ಬದಲಾಗಿ 3, 8 ಜಾಗದಾಗ 3 ಹಾಕ್ರಿ. ಭಾಗಲೆ 2 30 ಪ್ಲಸ್ 3 ಜಾಗದಾಗ 8 ಹಾಕ್ರಿ. ಚೆಕ್ ಮಾಡ್ರಿ ನೋಡ್ರಿ. 3 ಭಾಗಲೆ 2 ಐತಿ. 3 ಭಾಗಲೆ 2 ಅಂದ್ರೆ ಪಾಯಿಂಟ್ ಬರ್ತೈತಿ. ಸೊ ಒಂದೇ ಆಪ್ಷನ್ ಬರಂಗಿಲ್ಲ. ಎರಡನೇ ತೂರು 2 ಮತ್ತು 30. 2 ಮತ್ತು 30 ಎಕ್ಸ್ಚೇಂಜ್ ಮಾಡ್ರಿ. 8 ಭಾಗಲೆ
30 ಬರೀರಿ ಇಸ್ ಈಕ್ವಲ್ ಟು 2 ಪ್ಲಸ್ 3 ಬರೀರಿ. 8 ಭಾಗಲೆ 30 ಅಂದರೆ 8/30 ಆಗುತ್ತಾ? ತಪ್ಪಾಗುತ್ತಾ? ಇದು ಕೂಡ ಬರಲ್ಲ. ಗೊತ್ತಾಯ್ತು ಮೆಥಡ್ ಗೊತ್ತಾಯ್ತು. ನೆಕ್ಸ್ಟ್ ಇದನ್ನು ತಗೋರಿ. ಈಗ ಇಸ್ ಈಕ್ವಲ್ ಟು ಇದ್ದಲ್ಲಿ ಪ್ಲಸ್ ಹಾಕ್ರಿ, ಇಸ್ ಈಕ್ವಲ್ ಟು ಇದ್ದಲ್ಲಿ ಪ್ಲಸ್ ಹಾಕ್ರಿ, ಪ್ಲಸ್ ಇದ್ದರೆ ಇಸ್ ಈಕ್ವಲ್ ಟು ಹಾಕ್ರಿ. 8/2 ಇಸ್ ಈಕ್ವಲ್ ಟು ಇದ್ದಲ್ಲಿ ಪ್ಲಸ್ ಹಾಕ್ರಿ, ಪ್ಲಸ್ ಇದ್ದಲ್ಲಿ ಇಸ್ ಈಕ್ವಲ್ ಟು ಹಾಕ್ರಿ. ನೋಡಿ ಚೆಕ್ ಮಾಡ್ಕೋರಿ. 8/2 ಅಂದರೆ 8/2 ಪ್ಲಸ್ 30 ಇಸ್ ಈಕ್ವಲ್ ಟು 3. 2 ಅಂದರೆ 2 4 8, 4 ಪ್ಲಸ್ 30 ಇಸ್ ಈಕ್ವಲ್ ಟು 3, 34 ಇಸ್ ಈಕ್ವಲ್ ಟು 3 ಆಗುತ್ತೆ. ಇದು ಕೂಡ ಬರಂಗಿಲ್ಲ. ಸೊ ನೆಕ್ಸ್ಟ್ ತಗೋರಿ ಲಾಸ್ಟ್ ಒನ್ ಇರಲೇಬೇಕು, ಕರೆಕ್ಟ್ ಇರಲೇಬೇಕು. ಏನೈತೆ ನೋಡ್ರಿ, ಭಾಗಲೆ ಮತ್ತು ಪ್ಲಸ್ ಐತಿ, ಭಾಗಲೆ ಮತ್ತು ಪ್ಲಸ್ ಹಾಕಿ ನಾವು ಇವನ್ ಚೇಂಜ್ ಮಾಡ್ಕೊರಿ. ಭಾಗಲೆದಲ್ಲೇ ಪ್ಲಸ್ ಹಾಕಿ 2 ಬರೀರಿ, 30/3 ಕರೆಕ್ಟ್ ರೀ. ನೆಕ್ಸ್ಟ್ 8 2 10, 30/3 ಅಂದ್ರೆ 30/3, 3 1 3 10 ಇಸ್ ಈಕ್ವಲ್ ಟು 10. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಟೈಪ್ ಕೊಡ್ತಾನೆ ನೋಡ್ರಿ. ಆದೇಶ ಮಾಡೋದು ಹೆಂಗಂದ್ರೆ ಈ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಅಂತ ಕೊಟ್ಟಣ. ಈ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಇವು ಸಂಖ್ಯೆ ಚೇಂಜ್ ಮಾಡ್ಕೊರಿ, ಇವು ಸಂಖ್ಯೆ ಚೇಂಜ್ ಮಾಡ್ಕೊಂಡು ನೋಡಿದ್ವಿ ಬರಲಿಲ್ಲ, ಇವು ಸೈನ್ ಚೇಂಜ್ ಮಾಡ್ಕೊಂಡ್ವಿ ಬರಲಿಲ್ಲ, ಈ ಸೈನ್ ಚೇಂಜ್ ಮಾಡ್ಕೊಂಡ್ವಿ ಆನ್ಸರ್ ಕರೆಕ್ಟ್ ಬಂತು. ಅರ್ಥ ಐತ್ರಿ. ಸೊ ಹಾಗಾಗಿ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಚಿಹ್ನೆಗಳನ್ನು ಆದೇಶಿಸುವುದರೊಳಗೆ 2 ಟೈಪ್ ಇರ್ತಕ್ಕಂಥ ಮೆಥಡ್ ಇರ್ತಕ್ಕಂಥ ಲೆಕ್ಕಗಳನ್ನು ನೋಡಿದ್ವಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಬೇರೆ ಬೇರೆ ವಿಡಿಯೋ ಜೊತೆಗೆ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು.